ಹೋಗಲಿ. ಸಿದ್ದರಾಮಯ್ಯರು ಇದ್ದು ನಡೀತಿದ್ರು ಕ್ಷೇಮ, ಅವ್ರು ಇಲ್ಲದೇ ಇದ್ದು ನಡೀತದ. ಯಾಕಂದ್ರೆ ಆ ವ್ಯವಸ್ಥೆ ನಾವು ಮಾಡಿದ್ದೀವಿ. ಹಂಗೆ ಹೋಗುವಂಥದ್ದು ಮುಂದೆ ಯಾರು ಇರಲಿ ಬಿಡಲಿ, ನಾವು ಕಾರ್ಯಾಂಗ ಮಾಡಿದ್ದೀವಿ, ಶಾಸಕಾಂಗ ಮಾಡಿದ್ದೀವಿ, ನ್ಯಾಯಾಂಗ ಮಾಡಿದ್ದೀವಿ. ಆನಂತರ ಪತ್ರಿಕೋದ್ಯಮದವರೆಲ್ಲ ಇದು ತಪ್ಪು ಮಾಡ್ತಾರೆ ಹೇಳೋ ಸಲುವಾಗಿ ತಪ್ಪಿದ್ದು ಹೇಳೋದು. ಆ ಕೆಲಸ ನಾವು ಮಾಡಿದ್ರೆ ಸಾಕು, ತಾನೇ ಹೋಗ್ತದೆ ರೀ. ಸಂವಿಧಾನ ಮಾಡ್ಕೊಂಡು ನಾವು ಸಂವಿಧಾನ ಅಂದರೆ ನಮಗೆ ಕೆಲಸ ಮಾಡಿಸೋದಕ್ಕೆ ಪ್ರತಿಯೊಂದು ಇಲಾಖೆಗಳಿದ್ದಾವೆ, ಇಲಾಖೆ ಸೃಷ್ಟಿ ಮಾಡಿದ್ದೀವಿ, ಅಲ್ಲಿ ಉದ್ಯೋಗಗಳಿದ್ದಾರೆ, ಅವ್ರಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ನಾವಿರಲಿ ಬಿಡಲಿ ನಿರಂತರ ಹೋಗ್ತಿರ್ತದೆ ವ್ಯವಸ್ಥೆ. ಆ ವ್ಯವಸ್ಥೆಗೆ ಇನ್ನಷ್ಟು ಕೆಲಸಗಳು ಮಾಡುವಂಥ ಜನರನ್ನು ತೂಗಬೇಕಾಗಿದೆ, ಉದ್ಯೋಗ ಸೃಷ್ಟಿ ಮಾಡಬೇಕಾಗಿದೆ. ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸ ಈಗ ನಮ್ಮಿಂದ ಆಗಬೇಕಾಗಿದೆ, ಅಥವಾ ನಮ್ಮ ಸಿದ್ದರಾಮಯ್ಯನಿಂದಾಗಲಿ, ಡಿ ಕೆ ಶಿವಕುಮಾರರಿಂದಾಗಲಿ, ಅಥವಾ ಯಡಿಯೂರಪ್ಪನವರಿಂದಾಗಲಿ. ಯಾರಾದರೂ ಏನು ರೀ, ಇವತ್ತು ಮೋದಿ ಇದ್ದಾರೆ, ನಾಳೆ ಮತ್ತಾರು ಬರ್ತಾರೆ, ಹಿಂದೆ ಯಾರೂ ಇದ್ದರು, ಇವತ್ತು ಮೋದಿ ಬಂದರು, ನಾಳೆ ಮತ್ತೆ ಬರ್ತಾರೆ, ಹಿಂಗೆ ನಡೀತಾರೆ. ಈ ಸೈಕಲ್ ಇಟ್ ಈಸ್. ನಿಮ್ಮಂತ ನಾನು, ನಮ್ಮಂತ ನೀವು, ಏನೋ ಶಾಶ್ವತನ ಎಲ್ಲರೂ? ಯಾರೂ ಶಾಶ್ವತ ಅಲ್ಲ. ಹುಟ್ಟಿದವರು ಒಂದು ದಿವಸ ನಿಶ್ಚಿತವಾಗಿ ಸಾಲೇಬೇಕು. ಹಾಗೆ ಒಬ್ಬ ಬಂದಂಥ ವ್ಯಕ್ತಿ ಹೋಗಲೇಬೇಕು. ನಾವೆಲ್ಲ ತಿಳ್ಕೊಂಡಿರ್ತೀವಿ ಶಾಶ್ವತ ನಮ್ಮ ಸಾವಿಲ್ಲ ಅಂತೇಳಿ. ಅದು ನಮ್ಮ ನೆತ್ತಿ ಮೇಲೆ ಸಾವು ಇರ್ತದೆ, ಯಾವಾಗ ಬೇಕಾದಾಗ ಕರ್ಕೊಂಡು ಹೋಗಿಬಿಡ್ತದೆ. ಅದಕ್ಕೆ ಈ ವ್ಯವಸ್ಥೆ ಮಾಡಿದ್ರು, ನಮ್ಮ ಹಿರಿಯರು ಮಾಡಿದ್ದಾರೆ. ಹಿಂಗೆ ಹೋಗ್ರಿ ಅಂತೇಳಿ ಆ ದಿಶೆಯಲ್ಲಿ ಮಾಡಿರಿ. ಇವತ್ತು ಸಿದ್ದರಾಮಯ್ಯ 5 ವರ್ಷ ನಂತರ ಅದು ಹೋಗಬೇಕಲ್ಲ ಮನೆಗೆ. ಈಗೇನೋ 2 ವರ್ಷ ತಾಯಿಟ್ಟು ಮುಂದೆ ಹೋದ್ರು, ನೀವು ಆರಿಸಿ ಹೋದರು ಒಂದು 5 ವರ್ಷ ನಂತರ ಅದು ಬಿಡಬೇಕಲ್ಲ ಅವರು ಕುರ್ಚಿ. ಅದನ್ನು ಈ ನೆಲೆಯಲ್ಲಿ ಆ ಚರ್ಚೆಯನ್ನು ಬದಿಗಿಟ್ಟ ನಾವು ಈ ಚರ್ಚೆ ಮಾಡುವಂಥದ್ದು. ಎತ್ತಿನ ಟೀಕಾ ಮಾಡೋದು, ಡಿ ಕೆ ಶಿವಕುಮಾರ್ ಟೀಕಾ ಮಾಡೋದು, ಅವ್ರು ಸರಿ ಮಾಡೋದ್ರೆ, ಇವ್ ಮುಖ್ಯಮಂತ್ರಿ ಮಾಡಿದ್ರೆ ಇವ್ನು ತೆಗೆದಾಗ್ತಾನೆ, ಅವ್ನ ಕಾಲ ಅವ್ನು ಜಿಗಾಗ್ತಾನೆ, ಈ ಒಬ್ಬ ಕಾಪಿ ಒಬ್ಬರು ಜಗ್ತಾ ಇದ್ದಾವೆ ಅನ್ನುವಂಥ ಒಂದು ಉದಾಹರಣೆ ಕೊಟ್ಟು ಹೋಗುವಂಥದ್ದು ಸಾಕದೆಲ್ಲ. ಈಗ ನಮಗೆ ಬೇಕಾಗಿದ್ದು ಈ ನಾಡಿಗೆ ಉದ್ಯೋಗಗಳ ಸೃಷ್ಟಿ, ಸ್ವಚ್ಛ ನೀರನ್ನು ಕೊಡುವಂಥದ್ದು, ಶಾಲೆಗಳನ್ನು ತೆಗೆಯುವಂಥದ್ದು, ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಡುವಂಥದ್ದು, ಔಷಧಿಗಳನ್ನು ಕೊಡುವಂಥದ್ದು. ಇವೆಲ್ಲ ನಮ್ಮ ಕೆಲಸಗಳು, ಇವತ್ತು ನಮ್ಮ ಸರ್ಕಾರದ ಕೆಲಸ. ಇವಕ್ಕೆಲ್ಲ ಮೂಲ ಉದ್ಯೋಗ ಸೃಷ್ಟಿ ಮಾಡೋದು. ಬರೀ ಗ್ಯಾರಂಟಿ ಕೊಡೋದಲ್ಲ, ಉದ್ಯೋಗ ಸೃಷ್ಟಿ ಆಗಬೇಕಲ್ಲ. ಉದ್ಯೋಗ ಸೃಷ್ಟಿ ಮಾಡೋಕೆ ನೀವೇನು ಮಾಡಿದಿರಿ? ಮತ್ತೆ ಕೇಳ್ತೀವಿ ನಿಮಗೆ, ಅಗ್ರಿಕಲ್ಚರಾಗಿ ನೀವು ಏನು ಮಾಡಿದ್ರಿ? ಗೋಡೌನ್ ಮಾಡಿದ್ರೆ, ಪ್ರತಿ ಹಳ್ಳಿ ಕೆರೆ ಮಾಡಿದರೆ, ಪ್ರತಿ ಹಳ್ಳಿಗೆ ಶಾಲೆಗಳನ್ನು ತೆಗೆದ್ರೆ, ಪ್ರತಿ ಹಳ್ಳಿಗೆ ಸಣ್ಣ ದವಾಖಾನೆಗಳು ತೆಗೆದ್ರೆ, ಪ್ರಾಥಮಿಕ ದವಾಖಾನೆಗಳು, ಅಲ್ಲಿ ಡಾಕ್ಟರ್ ನಿಜವಾಗಿ ಹೋಗ್ತಾ ಇದ್ದಾರೆ, ಡಾಕ್ಟರ್ ಸರ್ವಿಸ್ ಕೊಡ್ತಾ ಇದ್ದಾರೆ, ವೈದ್ಯರು. ಇದನ್ನು ಎಲ್ಲ ನೀವು ಇಟ್ಟಿದ್ದೀರಲ್ಲೇ. ಇವೆಲ್ಲ ಆಗಬೇಕಾಗಿದೆ. ನಮ್ಮಲ್ಲಿ ಭಾಳಷ್ಟು ಕೆಲಸಗಳಿದ್ದಾವೆ. ಇವೆಲ್ಲ ಅದ ಒಬ್ಬ ಬೆಳೆಯುವಂಥ ಶಕ್ತಿ ಬರ್ತದೆ. ಒಬ್ಬ ವ್ಯಕ್ತಿ ಬೆಳಿತಾನೆ, ಆ ವ್ಯಕ್ತಿ ಶಕ್ತಿ ಆಗ್ತಾನೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಶಿಕ್ಷಣ ಕೊಟ್ಟು ನೀವು ತಯಾರು ಮಾಡಿ, ಆಹಾರ ಔಷಧ ಕೊಟ್ಟು ತಯಾರು ಮಾಡ್ರೆ ಈ ದೇಶ ಸಂಪತ್ತವ. ಈ ದೇಶದ ಸಂಪತ್ತ ನೆಲ, ಜಲ ಇವೆಲ್ಲದ್ರ ಜೊತೆಗೆ ಅದೆಲ್ಲನೂ ಬಳಸುವಂಥ ಶಕ್ತಿ ಇರ್ತದಲ್ಲ, ಎಲ್ಲರೂ ಉದ್ಯೋಗ ಕೊಡುವಂಥ ಶಕ್ತಿ ಇರ್ತದಲ್ಲ, ಅದು ದೊಡ್ಡದು, ಅದು ಶಿಕ್ಷಣ. ಅಂಬೇಡ್ಕರ್ ಅವ್ರು ಹೇಳಿದ ಮಾತು ಮರಳಿ ಹೇಳಬೇಕಾಗಿದೆ. ಅದನ್ನು ಕೊಡಿಸೋರು ನಮ್ಮ ಸಿದ್ದರಾಮಯ್ಯ ಏನು ಮಾಡ್ತಾ ಇದ್ದಾರೆ ಕೇಳ್ರಿ. ಅವ್ರು ನಾಳೆ ಹೋಗಿರಿ, ನಾಡ್ದು ಹೋಗಿರಿ ಅವ್ರ ಮನೆಗೆ. ಅವರಿಲ್ಲಿ ನಮ್ಮ ಸೇವಕರಾಗಿ ಸೇವೆ ಮಾಡಲಿಕ್ಕೆ ಬಂದಿದ್ದಾರೆ, ಅಷ್ಟು ಸಾಕು ನಮಗೆ. ಅವರ ಇದ್ದ ಜೀವನದಲ್ಲಿ ಏನು ಮಾಡಿದರು, ಈ ಗ್ಯಾರಂಟಿ ಕೊಟ್ಟಿದ್ದಾರೆ, ಭಾಳ ಸಂತೋಷ ಕೆಲಸ. ಜೊತೆಗೆ ಉದ್ಯೋಗ ಸೃಷ್ಟಿಗೆ ನೀವೇನು ಮಾಡ್ತಾಯಿದ್ದೀರಿ? ಮಾಡಿ ನಮ್ಗೆ ಉದ್ಯೋಗ ಕೊಡ್ರಿ. ನಮ್ಮ ಅನೇಕ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಿಸೋ ಶಿಕ್ಷಣ ಕ್ಷೇತ್ರ ದೊಡ್ಡದು ಮಾಡಿರಿ, ಫ್ರೀ ಎಜುಕೇಷನ್ ಮಾಡಿರಿ. ಅನೇಕ ಇವತ್ತು ಕಲಿತಂಥ ಆ ಒಂದು ಏನು ವಿದ್ಯಾರ್ಥಿಗಳಿದ್ದಾವೆಲ್ಲ ಉದ್ಯೋಗ ಸಿಗ್ತಾವೆ. ಮಾಸ್ತರು ಮತ್ತು ಅಥವಾ ಗುರುಮಾತಿಯರು, ಗುರುಗಳಾಗಿ ಸಾಕಷ್ಟು ಜನ ಅಲ್ಲೇ ಕೆಲಸ ಮಾಡಲಿಕ್ಕೆ ಸೇರ್ತಾರೆ. ಅವ್ರಿಂದ ಮತ್ತಷ್ಟು ಅನೇಕ ಜನ ಬುದ್ಧಿವಂತರಾಗಿ ಹೊರಬರ್ತಾರೆ. ಇದೆಲ್ಲ ಇಷ್ಟಿರೋ ಮುಂದೆ ನಾವು ಸಣ್ಣ ವಿಷಯ ತೊಗೊಂಡು ಇವ್ರು ಮುಖ್ಯಮಂತ್ರಿ ಬಂದ್ ಮಾಡ್ತಾರೆ ರೀ. ಡಿ ಕೆ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ರೀ. ಸತ್ಯಪ್ಪ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅವ್ರು ಉಪಮುಖ್ಯಮಂತ್ರಿ, ಅವ್ರು ಮುಖ್ಯಮಂತ್ರಿ ಆಗ್ತಾರೆ ರೀ. ಜಿ ಪರಮೇಶ್ವರ ಅವ್ರು ಮುಖ್ಯಮಂತ್ರಿ ಆಗ್ತಾರೆ. ಇದು ಯಾವ್ದು ರೀ? ಯಾರು ಆಗ್ರಿ? ಅದು ಮುಖ್ಯ ಅಲ್ಲ. ಇದು ಉದ್ಯೋಗ ಸೃಷ್ಟಿ ಮುಖ್ಯ ಆಗಿದೆ. ಉದ್ಯೋಗ ಸೃಷ್ಟಿ ಯಾರು ಮಾಡ್ತಾರೆ, ಯಾರು ಮಾಡಿಸ್ತಾರೆ, ಅವ್ರು ಮುಖ್ಯ ಇಲ್ಲ ಅಂತ ಹೇಳ್ತಾ ಈ ನೆಲೆಯಲ್ಲಿ ನಮ್ಮ ಚಿಂತನೆಗಳು ಬೆಳೀಲಿ ಅಂತ ನಾನು ಮತ್ತೊಂದು ತಮ್ಮೆಲ್ಲ ವಿನಂತಿ ಮಾಡಿಕೊಡ್ತಾ ಇದ್ದೀನಿ. ಜೊತೆಗೆ ಮಿನಿಸ್ಟರ್ಗಳಿಗೆ ಆದರೂ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಮತ್ತು ಅವ್ರ ಮಗ ಯತೀಂದ್ರ ಅವರಿಗೆ ಸದ್ಯ ತಮ್ಮ ತಂದೆ ಬಗ್ಗೆ ಮಾತಾಡೋ ಅವಶ್ಯಕತೆ ಇರಲಿಲ್ಲ. ಯಾವ ಕಾರಣಕ್ಕೆ ಮಾತಾಡಿದ್ರು ಗೊತ್ತಿಲ್ಲ. ಅಟ್ಲೀಸ್ಟ್ ಆ ಭಾಗದಲ್ಲಿ ಸಿದ್ದರಾಮಯ್ಯರಿಗೆ ಅಧಿಕಾರ ಕೊಡ್ತಾರೆ, ಇನ್ನಷ್ಟು ಕೊಟ್ಟು ಬರ್ತಾವ ಅನ್ನೋ ಕಾರಣಕ್ಕೆ ಆಗಿರ್ಬೋದು ನಮ್ಮ ಡಿ ಕೆ ಶಿವಕುಮಾರ್ ಅವರು ಹೇಳುವಂಗೆ. ಅದೇನಾಗಲಿ, ಇವತ್ತು ಮಾತ್ರ ಕಾಂಗ್ರೆಸ್ನಲ್ಲಿ ಒಂದು ಒಕ್ಕಟ್ಟು ಕಾಣ್ತಾ ಇದೆ. ಒಬ್ಬರೊಬ್ಬರು ಎತ್ತಿಡುವಂಥ ಒಂದು ಏನಪ್ಪ ಅಂತಂದ್ರೆ ಸಂಘಟನೆ ಕಾಣ್ತಾ ಇದೆ. ಒಂದು ಯಾವುದೂ ಇಲ್ಲ, ಯಾವುದೋ ರೀತಿಯ ಒಂದು ಪ್ರೀತಿ ಕಾಣ್ತದೆ. ನಾವು ಬಿದ್ದು ನಾಳೆ ನಾವೆಲ್ಲ ಸಿಕ್ಕೋ ಸಾಹಿತ್ಯಪ್ಪ ಅನ್ನೋದು ಭಯ ಇರ್ಬೋದು. ಅದರಲ್ಲೂ ಮೊನ್ನೆ ಡಿ ಕೆ ಶಿವಕುಮಾರ್ ಅವ್ರನ್ನ ಈ CBI ಒಂದು ಹಿಡಿದಿಂದ ಮುಕ್ತಿ ಮಾಡಲಿ ನಮ್ಮ ಸಿದ್ದರಾಮಯ್ಯ ಭಾಳಷ್ಟು ಕೆಲಸ ಮಾಡಿದ್ರೆ ಅವ್ರ ಪ್ರೀತಿನೂ ಅವ್ರಿಗೆ ಬಂದಿರ್ಬೋದು, ಇಲ್ಲ ಅಂತಲ್ಲ. ಅದೇನೋ ಆಗಲಿ, ಬಟ್ನಲ್ಲಿ ಕೂಡಿ ಕೆಲಸ ಮಾಡ್ತಾ ಇದ್ದಾರೆ, ಮಾಡಲಿ ಅಂತ ಹೇಳ್ದ. ಮತ್ತೊಮ್ಮೆ ನಾವು ನಮ್ಮ ಲೀಡರ್ಗಳಿಗೆ ಕೇಳೋದು ಇಷ್ಟ, ನೀವು ನಮ್ಮ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಏನು ಮಾಡತ್ತೀರಿ, ಅದನ್ನು ಮಾಡಿರಿ ಸಿದ್ದರಾಮಯ್ಯನವರು ಅಂತ ಹೇಳ್ತಾ. ಅದೇ ಕಾಲಿಗೆ ಚಂದ್ರವರಾದರೂ ಸಹಿತ ನಮ್ಮ ತಂದೆಯವ್ರ ಕಡೆಯಿಂದ ಸಾಧ್ಯಷ್ಟು ಇನ್ನೂ ಅನೇಕ ಉದ್ಯೋಗ ಸೃಷ್ಟಿ ಮಾಡುವಂಥದ್ದನ್ನು ಮಾಡಲಿ. ಕೇವಲ ಮೀಸಲಾತಿ ಅದು ಇದು ಅದು ಇರಲಿ, ಆದರೆ ಅದಕ್ಕೆ ಮುಖ್ಯವಾಗಿ ಇದು ಆಗಬೇಕಾಗಿದೆ. ಯಾಕಂದ್ರೆ ಮೀಸಲಾತಿ ಉಪಯೋಗ ಯಾವಾಗ ಆಗ್ತದಂದ್ರೆ
ಅಲ್ಲಿ ಉದ್ಯೋಗ ಸೃಷ್ಟಿ ಆದಾಗ ಮಾತ್ರ ಮೀಸಲಾತಿ. ಉದ್ಯೋಗ ಇಲ್ಲದಾಗ ಮೀಸಲಾತಿ ಪ್ರಶ್ನೆ ಬರೋದಿಲ್ಲ.